ಯಾಕಂತಂದರೆ ಅಮೇರಿಕ ವಿಶ್ವದ ಪುಕ್ಕಲು ರಾಷ್ಟ್ರ ಅಂತ ಕರೆಸಿಕೊಳ್ಳುವ ಹಂತಕ್ಕೆ ಬಂದು ತಲುಪಿದೆ. ಟ್ರಂಪು ಇಲ್ಲ ಇದು ಅಂತ್ಯವೇ ಆಗಬೇಕು ಅಂದ ಟ್ರಂಪು ಇದ್ದಕ್ಕಿದ್ದಂಗೆ ಕದನ ವಿರಾಮ ಘೋಷಣೆ. ತನಗೇನು ಲಾಭ ಆಗುತ್ತೆ ಅನ್ನೋದರ ಆಧಾರದ ಮೇಲೇ ಅದು ಎಲ್ಲ ದೇಶವನ್ನು ನೋಡೋದು. ಮೊನ್ನೆ ಚೀನಾ ಜೊತೆಗೆ ಹೋಗ್ಬಿಟ್ಟು ನೀಟಾಗಿ ಟ್ರೇಡ್ ಅಗ್ರಿಮೆಂಟ್ ಮಾಡಿದ್ದಾರೆ. ಇಸ್ರೇಲ್ಗೆ ಈಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹರ್ಮೋಸ್ ಅನ್ನುವಂತಹ ಜಲಸಂಧಿ ಏನಿದೆ ಅದೊಂದು ಜಲಸಂಧಿಯನ್ನು ಇಡೀ ವಿಶ್ವ ನೆಚ್ಚಿಕೊಂಡಿದೆ. ರಷ್ಯಾಗೆ ಇರಾನ್ದು ಸಪೋರ್ಟ್ ಸಿಕ್ಬಿಟ್ಟು ಇರಾನು ಮತ್ತು ರಷ್ಯಾ ನಡುವೆ ಮತ್ತೊಂದು ಒಪ್ಪಂದ ಆಗೋಯ್ತು ಅಂತಂದರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ರಷ್ಯಾ. ಅಂದರೆ ಗೊತ್ತಾಗ್ಬಿಡುತ್ತೆ ಇರಾನ್ಗೆ ಇಲ್ಲ ಹೆದರಿದ್ರು ಇವರು ಅಂತ. ಅಲ್ಲೂ ಹೊರಗಡೆ ಹೋಗ್ಬೇಕಾದ್ರೆ ಅವ್ನು ಬೇರೆ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾನೆ, ಇವರು ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಬರಬೇಕು ಯುದ್ಧವನ್ನು ನಿಲ್ಲಿಸ್ತಾ ಇರೋದಕ್ಕೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಅಮೆರಿಕ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅಂತೆಲ್ಲ ಮಾತಾಡ್ತಿದ್ವಲ್ಲ, ನನ್ನ ಪ್ರಕಾರ ಈಗ ಅದು ಹೋಯ್ತು ಕಾಲ. ಯಾಕಂತಂದರೆ ಅಮೇರಿಕ ವಿಶ್ವದ ಪುಕ್ಕಲು ರಾಷ್ಟ್ರ ಅಂತ ಕರೆಸಿಕೊಳ್ಳುವ ಹಂತಕ್ಕೆ ಬಂದು ತಲುಪಿದೆ. ಇರಾನ್ ಬಿಟ್ಟ ಒಂದೇ ಒಂದು ಬಾಣಕ್ಕೆ ಅಮೇರಿಕ ತತ್ತರಿಸಿ ಹೋಗಿ ಈಗ ಇರಾನ್ಗೆ ಹೇಳ್ತಾ ಇದೆ, $30 ಶತಕೋಟಿ ನಾವು ನಿಮಗೆ ನೆರವು ಕೊಡ್ತೀವಿ. ಈಗ ಆಲ್ರೆಡಿ ನಿಮ್ದನ್ನು ಏನು ಬ್ಲಾಕ್ ಮಾಡಿಟ್ಟಿದ್ದೀವಿ $6 ಶತಕೋಟಿ ನೆರವು, ಅದನ್ನು ರಿಲೀಸ್ ಮಾಡ್ತೀವಿ, ಮಾತುಕತೆಗೆ ಬನ್ನಿ, ನಿಮ್ಮ ನಾಗರಿಕರಿಗೆ ಸಹಾಯವಾಗುವ ಹಾಗೆ ನಾವು ನಿಮ್ಮ ಜೊತೆಗೆ ನಿಂತ್ಕೋತೀವಿ ಅಂತೆಲ್ಲ ದೊಡ್ಡ ದೊಡ್ಡ ಭಾಷಣಗಳನ್ನು ಅಮೆರಿಕ ಇವಾಗ ಬಿಗಿತಾ ಇದೆ. ಕೇವಲ ಒಂದು ವಾರದ ಕೆಳಗೆ ಇರಾನ್ನ ಧ್ವಂಸ ಮಾಡಿಬಿಡ್ತೀವಿ, ಈ ಯುದ್ಧ ಅಂತ್ಯವಾಗಬೇಕೇ ಹೊರತು ಇದರಲ್ಲಿ ಸೀಸ್ ಫೈರು ಅದು ಇದು ಏನೂ ಇರಲ್ಲ, ಯುದ್ಧ ವಿರಾಮಗಳೆಲ್ಲ ಸುಳ್ಳು, ಇನ್ಮೇಲೆ ಏನಿದ್ರು ಮುಗಿಸೋದಷ್ಟೇ ಅಂತೆಲ್ಲ ಮಾತಾಡಿ ಇಲ್ಲಿಂದ ವಿಮಾನಗಳನ್ನು B-2 ವಿಮಾನಗಳನ್ನು ಇರಾನ್ಗೆ ಕಳಿಸಿ ಅಲ್ಲೆಲ್ಲ ಸಿಡಿಸಿ ಪರಮಾಣು ನೆಲೆಗಳ ಮೇಲೆ ಅಂದರೆ ಏನು ಬಾಂಬ್ ತಯಾರಿಸ್ತಾ ಇದ್ರಲ್ಲ ಆ ಘಟಕಗಳ ಮೇಲೆಲ್ಲ ಅಟ್ಯಾಕ್ ಮಾಡಿ ಬಂದು ಯಾವುದಕ್ಕೂ ಇರಾನ್ ಬಗ್ಗಿಲ್ಲ ಅಂತ ಗೊತ್ತಾದ ಕೂಡಲೇ ಆಲ್ ಆಫ್ ದ ಸಡನ್ ಸೈಲೆಂಟ್. ಉಲ್ಟಾ ಯಾವ ಟ್ರಂಪು ಇಲ್ಲ ಇದು ಅಂತ್ಯವೇ ಆಗಬೇಕು ಅಂದ ಟ್ರಂಪು ಇದ್ದಕ್ಕಿದ್ದಂಗೆ ಕದನ ವಿರಾಮ ಘೋಷಣೆ. ಕದನ ವಿರಾಮ ಉಲ್ಲಂಘಿಸಿ ಇಸ್ರೇಲ್ ದಾಳಿ ಮಾಡಿದ್ದಕ್ಕೆ ಅದಕ್ಕೆ ಕೋಪ. ನಾನು ಹೇಳ್ತೀನಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ಕ್ಯಾಲ್ಕುಲೇಟಿವ್, ಅತ್ಯಂತ ಜಾಣ ದೇಶ ಅಂದರೆ ಅಮೆರಿಕ. ಯಾಕಂತಂದರೆ ತನಗೇನು ಲಾಭ ಆಗುತ್ತೆ ಅನ್ನೋದರ ಆಧಾರದ ಮೇಲೇ ಅದು ಎಲ್ಲ ದೇಶವನ್ನು ನೋಡೋದು. ಚೀನಾ ಮೇಲೆ 100% ಸುಂಕ, 125% ಸುಂಕ ಅಂದ್ಬಿಟ್ಟು ಮೊನ್ನೆ ಚೀನಾ ಜೊತೆಗೆ ಹೋಗ್ಬಿಟ್ಟು ನೀಟಾಗಿ ಟ್ರೇಡ್ ಅಗ್ರಿಮೆಂಟ್ ಮಾಡಿದ್ದಾರೆ. ಭಾರತ ಪಾಕಿಸ್ತಾನದ ವಿಚಾರ ಬಂದಾಗ ಯಾರ ಜೊತೆಗೆ ನಿಲ್ಲಬೇಕು, ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಸೀಸ್ ಫೈರ್, ಯುದ್ಧ ವಿರಾಮ, ನಾನೇ ಮಾಡಿಸ್ದೆ ಅಂತ ವಿಶ್ವಕ್ಕೆಲ್ಲ ಹೇಳ್ಕೊಂಡ್ರು. ಆಮೇಲೆ ಗೊತ್ತಾಯ್ತದ ಅವ್ರು ಮಾಡಿಸಿದಲ್ಲ ಅಂತ. ಸೊ ಹೀಗಿರುವಾಗ ಈ ಅಮೆರಿಕವನ್ನು ನಂಬುವುದಾದರೂ ಹೇಗೆ? ಇಸ್ರೇಲ್ ನೋಡಿ ಪಾಪ, ಈಗ ಅಮೆರಿಕ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡು ಏನೋ ಒಂದು ಸಲ ಮಾಡಿ ಮುಗಿಸ್ಬಿಡಬೇಕು ಅಂತ ಅಂದ್ಕೊಂಡಿದ್ದು, ಇಸ್ರೇಲ್ಗೆ ಈಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದು ಫ್ರೆಂಡು ಆಲ್ ಆಫ್ ದ ಸಡನ್ನು ಇವನನ್ನು ಬಿಟ್ಬಿಟ್ಟು ಅವನ ಹೆಗಲ ಮೇಲೆ ಕೈ ಹಾಕೊಂಡು, ಮಚ್ಚ ನೀನು ತಲೆ ಕೆಡ್ಸ್ಕೊಬಿಡಕ್ಕ, ನಿನ್ನ ಜೊತೆಗೆ ನಾನಿದ್ದೀನಿ ಅಂತಂದರೆ ಹೆಂಗಿರುತ್ತೆ? ಅದೇ ಕೆಲಸವನ್ನು ಇವಾಗ ಅಮೆರಿಕ ಮಾಡ್ತಾ ಇದೆ. ಅದಕ್ಕೆ ಕಾರಣವೂ ಇದೆ. ಇರಾನ್ ಗೊತ್ತು, ಇದರಲ್ಲಿ ನಾವು ಬಾಂಬ್ ಹಾಕಿ ಯುದ್ಧ ಮಾಡಬೇಕು ಅಂತಿಲ್ಲ, ಬೇರೆ ಬೇರೆ ಮಾರ್ಗ ಇದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಇದು ಆಲ್ರೆಡಿ 3ನೇ ಸಲ ಹೇಳ್ತಾ ಇದ್ದೀನಿ, ಇದು ಯುದ್ಧ ಆರಂಭವಾದ 2ನೇ ದಿನಕ್ಕೆ ನಾನು ಹೇಳಿದ್ದೆ, ಹರ್ಮೋಸ್ ಅನ್ನುವಂತಹ ಜಲಸಂಧಿ ಏನಿದೆ ಅದೊಂದು ಜಲಸಂಧಿಯನ್ನು ಇಡೀ ವಿಶ್ವ ನೆಚ್ಚಿಕೊಂಡಿದೆ. ಅದರಲ್ಲೂ ಅಮೇರಿಕಾಗೆ ಹೋಗುವ ಬಹಳಷ್ಟು ಏನು ತೈಲ ಆಮದು ಏನಾಗುತ್ತೆ ಅವೆಲ್ಲವೂ ಅದೇ ಮಾರ್ಗವಾಗಿ ಹೋಗುತ್ತೆ. ಅದೆಲ್ಲಾದರೂ ನಿಂತೋಯ್ತು ಅಂದರೆ ಅಮೆರಿಕ ತತ್ತರಿಸಿ ಹೋಗುತ್ತೆ, ಅಮೆರಿಕಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವಾಗ ಹರ್ಮೋಸನ್ನು ನಿಲ್ಲಿಸ್ತೀವಿ ಅಂತ ಇರಾನ್ನ ಸಂಸತ್ನಲ್ಲಿ ಡಿಸಿಷನ್ ತೊಗೊಂಡ್ರೋ ಅಮೆರಿಕ ಅನ್ಕೊಂತ ಇನ್ನು ಸುಮ್ಮನೆ ಬಿಡ್ಬೇಕು ನಾವು. ಯಾಕಂತಂದರೆ ಮತ್ತೊಂದು ಕಡೆ ಇರಾನ್ನ ಸಪೋರ್ಟ್ಗೆ ನಿಂತಿದ್ದು ರಷ್ಯಾ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ತೈಲವನ್ನು ಉತ್ಪಾದಿಸುವ ರಾಷ್ಟ್ರ ರಷ್ಯಾ, ಅತ್ಯಂತ ಹೆಚ್ಚು ರಿಸರ್ವ್ ಇಟ್ಕೊಂಡಿರುವಂತಹ ರಾಷ್ಟ್ರ ರಷ್ಯಾಗೆ ಇರಾನ್ದು ಸಪೋರ್ಟ್ ಸಿಕ್ಬಿಟ್ಟು ಇರಾನು ಮತ್ತು ರಷ್ಯಾ ನಡುವೆ ಮತ್ತೊಂದು ಒಪ್ಪಂದ ಆಗೋಯ್ತು ಅಂತಂದರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ರಷ್ಯಾ. ನೀವು ಏನರಲ್ಲಿ ಬೇಕಾದ್ರೆ ನೀವು ಬಾಂಬ್ ಹಾಕಿ ಎದುರಿಸಿ ಏನೇ ಮಾಡ್ಬೋದು. ಬಟ್ ತೈಲ ಬ್ಯಾರಲ್ಗಳೊಂದು ಬರಲಿಲ್ಲ ಅಂತಂದರೆ, ಕಚ್ಚಾ ತೈಲದ ಬ್ಯಾರಲ್ಗಳೊಂದು ದೇಶಕ್ಕೆ ತಲುಪಲಿಲ್ಲ ಅಂತಂದರೆ ಮುಗಿದೋಯ್ತು. ಆ ದೇಶದ ಎಕಾನಮಿನೂ ಓಡಿಸ್ಕೊಂಡೋಯ್ತು, ಆ ದೇಶನೇ ಓಡಿಸ್ಕೊಂಡೋಯ್ತು, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಸೊ ಅಮೆರಿಕ ಗೊತ್ತಾಯಿತು, ಇರಾನ್ ಇನ್ನು ಹೆದರಲ್ಲ. ಆ ಖಮೇನಿ ಎದುರುಗಡೆ ಏನು ಹೋದ್ರು. ಇವಾಗ ಇರಾನ್ ಏನು ಹೇಳಿದೆ ಗೊತ್ತಾ? ಖಮೇನಿ ಬಗ್ಗೆ ಅಮೆರಿಕ ಮಾತನಾಡುವ ರೀತಿಯನ್ನು ಬದಲಾಯಿಸ್ಕೊಂಡ್ರೆ ಮಾತ್ರ ನಾವು ನಿಮ್ಮ ಜೊತೆಗೆ ಮಾತುಕತೆಗೆ ಬರ್ತೀವಿ ಅಂತ ಹೇಳ್ತಾ ಇದೆ ಇರಾನ್. ಅಂದರೆ ಗೊತ್ತಾಗ್ಬಿಡ್ತು ಇರಾನ್ಗೆ, ಇಲ್ಲ ಹೆದರಿದ್ರು ಇವರು ಅಂತ. ಇಸ್ರೇಲ್ ಗೊತ್ತಾಯಿತು, ನಾನು ನಂಬಿದ್ದು ಸರಿಯಾದವನಲ್ಲ ಅಂತ. ಇಲ್ಲ ನ್ಯೂಟ್ರಲಲ್ಲಿ ಇರಬೇಕು, ಇಲ್ಲ ಸಪೋರ್ಟ್ ಮಾಡಿದ್ರೆ ಕೊನೆ ತನಕ ಮಾಡಬೇಕು. ಹಂಗೆ ಮಾಡಲಿಲ್ಲ. ಸಪೋರ್ಟಿಗೆ ಬಂದಾಗೆ ಬಂದು ಯಾವಾಗ ತನ್ನ ಬೇಳೆ ಬೇಯಲ್ಲ ಅಂತ ಗೊತ್ತಾಯಿತು, ಆಲ್ ಆಫ್ ದ ಸಡನ್ ಇದು ತನಗೆ ಉಲ್ಟಾ ಹೊಡೆಯುತ್ತೆ ಅಂತ ಗೊತ್ತಾಯಿತು, ಅಮೆರಿಕಾದಲ್ಲಿ ಇದ್ರ ವಿರುದ್ಧ ಮಾತಾಡಿದ್ರು ಅಂತ ಗೊತ್ತಾಯಿತು, ಅಮೆರಿಕ ಸಂಸತ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು ಅಂತ ಗೊತ್ತಾಯಿತು. ಬೇಡ ನಾವು ನ್ಯೂಟ್ರಲ್ ಆಗ್ಬಿಡೋಣ, ಈಗ
ಇಸ್ರೇಲ್ನ ಕೈ ಬಿಟ್ಬಿಡೋಣ, ಇರಾನ್ನ ಮತ್ತೆ ನಾವು ಫ್ರೆಂಡ್ಶಿಪ್ಪಿಗೆ ತೊಗೊಳ್ಳೋಣ, ಅವ್ರಿಗೇನೇನು ಬಾಕಿ ಇದೆ ಎಲ್ಲ ಕೊಟ್ಬಿಡೋಣ, ಮತ್ತೆ ಹೊಸದಾಗಿ ಅವ್ರಿಗೆ ಇನ್ನೊಂದಿಷ್ಟು ಶತಕೋಟಿ ಡಾಲರ್ಗಳ ನೆರವು ಕೊಡೋಣ, ಹಸ್ತ ಜೋಡಿಸೋಣ, ಬನ್ನಿ ಮಾತುಕತೆ ಮಾಡೋಣ. ಆಹಾ, ಪುಕ್ಕಲು ಅಲ್ಲದೆ ಇನ್ನೇನು ಹೇಳಬೇಕು. ಪುಕ್ಕಲು ರಾಷ್ಟ್ರವೋ ತಿಕ್ಕಲು ರಾಷ್ಟ್ರವೋ ಅರ್ಥ ಆಗ್ತಿಲ್ಲ. ಆ ರಾಷ್ಟ್ರದ ಬಗ್ಗೆ ಮಾತಾಡ್ತಾನೆ. ಆ ರಾಷ್ಟ್ರದ ಅಧ್ಯಕ್ಷ, ಪ್ರೆಸೆಂಟ್ ಇರುವಂಥ ಅಧ್ಯಕ್ಷ, ಅವ್ರು ಮಾಡ್ತಾ ಇರುವಂತಹ ನೀತಿಗಳು ನಿಜವಾಗ್ಲೂ ಅಕ್ಸೆಪ್ಟಬಲ್ಲೇ ಅಲ್ಲ. ಅದು ಇಷ್ಟ ಬಂದಂಗೆ ಆ ಮನುಷ್ಯ ಟ್ರಂಪ್ ಗೆಲ್ಲಬೇಕು ಅನ್ನುವ ಕಾರಣಕ್ಕೆ ಎಲಾನ್ ಮಸ್ಕ್ ಮಾಡಿದ್ದು ಒಂದೊಂದಲ್ಲ. ಈಗ ಎಲಾನ್ ಮಸ್ಕ್ನೇ ಕಟ್ ಮಾಡಿ ಬೇರೆ ಕಡೆ ಬಿಸಾಕ್ಬಿಟ್ಟವ್ರೆ. ನೀನು ಬೇಡ, ನಂಗೆ ನಿನ್ನ ಫ್ರೆಂಡ್ಶಿಪ್ಪೇ ಬೇಡ. ಸ್ಟಾರ್ಟಿಂಗಲ್ಲಿ ಎಲಾನ್ ಮಸ್ಕ್ ಇರೋಬ್ಬರ ಜವಾಬ್ದಾರಿಗಳನ್ನೆಲ್ಲ ಅವರಿಗೆ ಕೊಟ್ಟು ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಬದಲಾವಣೆ ಇದು ಬದಲಾವಣೆ ಎಲ್ಲ ಹೇಳಿ ಎಲಾನ್ ಮಸ್ಕೇ ಇಲ್ಲ ಇವಾಗ. ಗೊತ್ತಿಲ್ಲ ಈ ಥರ ತಿಕ್ಕಲ್ತನದಿಂದ ಅದು ಇನ್ನೆಷ್ಟೆಷ್ಟು ಎಡವಟ್ಟುಗಳಾಗುತ್ತೋ ಏನು ಕಥೆನೋ. ಚೈನಾನ ಇಲ್ಲಿ ತನಕ ನನ್ನ ಶತ್ರು ರಾಷ್ಟ್ರ, ನಾವು ಚೈನಾದ ಭಾರತವನ್ನು ಬಳಸ್ಕೊಳ್ತಾ ಇದ್ದಿದ್ದು ಚೈನಾಗೆ ವಿರುದ್ಧವಾಗಿ ಈ ಪ್ರಾಂತ್ಯದಲ್ಲಿ ನಿಂತ್ಕೋಬೇಕು ಅಂತಂದರೆ ಭಾರತದ ಸಪೋರ್ಟ್ ಬೇಕು, ಭಾರತದ ಜೊತೆಗೆ ಚೆನ್ನಾಗಿರಬೇಕು ಅಂತ ಮಾತಾಡ್ತಾ ಇದ್ದಿದ್ದು. ಆಲ್ ಆಫ್ ಸಡನ್ ಚೈನಾ ಜೊತೆನೇ ಅಗ್ರಿಮೆಂಟ್ ಇವಾಗ. ಈಗ ಅದರಲ್ಲಿ ಸ್ಟೇಟ್ಮೆಂಟ್ ಬೇರೆ ಬಂದಿದೆ, ಭಾರತದ ಜೊತೆಗೂ ಹತ್ತತ್ರ 500 ಶತಕೋಟಿ ಡಾಲರ್ನಷ್ಟು ನಾವು ಮುಂದಿನ ದಿನಗಳಲ್ಲಿ ವ್ಯಾಪಾರ ವಹಿವಾಟನ್ನ ಸೈನ್ ಮಾಡ್ತೀವಿ ಅಂತ. ಅದಕ್ಕೂ ರೆಡಿ. ಈ ಗ್ಯಾಪಲ್ಲಿ ಪಾಕಿಸ್ತಾನದ ಆರ್ಮಿ ಜನರಲ್ನ ಕರೆಸ್ಕೊಂಡು ಅವ್ನು ಬ್ರೇಕ್ಫಾಸ್ಟು, ಅದಕ್ಕೆ ಇಲ್ಲೆಲ್ಲ ಬಾಯ್ ಬಡ್ಕೊಂಡ್ರು. ಅಯ್ಯೋ ನೋಡಿದ್ರ ಪಾಕಿಸ್ತಾನದವ್ರನ್ನ ತಿಂಡಿ ತಿನ್ನಿಸ್ಬಿಟ್ರು, ನಿಮ್ಮ ಕರ್ಕೊಂಡು ಉಪ್ಪಿಟ್ಟು ತಿನ್ನಿಸಿಲ್ಲ, ನಿರ್ದೋಷ ತಿನ್ನಿಸಿಲ್ಲ, ನಾವು ಸರಿ ಇಲ್ಲ, ಅವರೇ ಚೆನ್ನಾಗಿರೋದು ಅಮೆರಿಕ ಜೊತೆಲಿ. ಎಲ್ಲಿ ರಾಜತಾಂತ್ರಿಕತೆಗೆ ಕರೆದಿದ್ದು ಅದಕ್ಕಲ್ಲ. ಇರಾನ್ನ ಜೊತೆಗೆ ಪಾಕಿಸ್ತಾನ ನಿಂತ್ಕೊಳ್ಳುತ್ತೆ ಅಂತ ಇರಾನ್ ಓಪನ್ ಆಗಿ ಹೇಳಿದಾಗ ಪಾಕಿಸ್ತಾನದ ಜನರಲನ್ನು ಅಮೆರಿಕಾಗೆ ಕರೆಸಿ ತಾವು ಸ್ವಲ್ಪ ಇದ್ದರೆ ಒಳ್ಳೇದು ಮುಚ್ಕೊಂಡು ಅಂತ ವಾರ್ನಿಂಗ್ ಮಾಡೋಕ್ಕೋಸ್ಕರ ಕರೆಸಿದ್ದಷ್ಟೇ. ಅದು ಹೊರಗಡೆ ಹೋಗ್ಬೇಕಾದ್ರೆ ಅವ್ನು ಬೇರೆ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾನೆ, ಇವರು ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಬರಬೇಕು ಯುದ್ಧವನ್ನು ನಿಲ್ಲಿಸ್ತಾ ಇರೋದಕ್ಕೆ. ಅಂದರೆ ಈ ಮನುಷ್ಯನಿಗೆ ಎಲ್ಲಿ ಲಾಭ ಇದೆಯೋ ಅಲ್ಲಿ ನೀಟಾಗಿ ಹೇಗೆ ಬೇಕೋ ಹಾಗೆ ಅವ್ರನ್ನ ಬಳಸ್ಕೊಂಡು ತನ್ನ ಭಯವನ್ನು ಜಗತ್ತಿಗೆ ತೋರಿಸದೇ ಎಲ್ಲವನ್ನು ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಸಹಿತ ಭಯ ಜಗತ್ತಿಗೆ ಕಾಣಿಸ್ತಾ ಇದೆ. ಅಮೆರಿಕ ಯಾವುದಕ್ಕೆ ಹೆದರ್ತಾ ಇದೆ, ಅಮೆರಿಕ ಯಾಕೆ ಹೆದರ್ತಾ ಇದೆ ಅನ್ನೋ ಜನಕ್ಕೆ ಗೊತ್ತಾಗ್ತಾ ಇದೆ. ನಿಮಗೇನನ್ಸುತ್ತೆ ಅಮೆರಿಕದ ಈ ನಿಲುವುಗಳು, ಅಮೆರಿಕದ ಟ್ರಂಪ್ ಮಾಡ್ತಾ ಇರುವಂತಹ ಈ ತರಹದ ಗಿಮಿಕ್ಗಳು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.